ಸರ್ ಪ್ರತಿಯೊಬ್ಬರಿಗೂ. ಈಗ ನಾನು ಸುಪ್ರೀತ್ ಸರ್ ಈಗ ಜಸ್ಟ್ ಮಾತಾಡ್ತಾ ಇದ್ದೋ ಸರ್, ನನಗಂತೂ ಇವರೆಲ್ಲ ಹೇಳಿರ್ಬೋದು, ಬಟ್ ನನಗಂತೂ ಸರ್ ಪ್ರಾಮಿಸು ನಿಮ್ಮ ಸಿನಿಮಾದು 0.1% ನನಗಂತೂ ಗೊತ್ತಿಲ್ಲ ಸರ್. ಯಾಕೆ ಹೆಂಗಿರುತ್ತೆ ಅಂತ ಸುಮ್ಮನೆ ನಾವು ಹೇಳ್ಬೋದು ಇದು ಹಂಗಿರುತ್ತೆ ಹಿಂಗಿರುತ್ತೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ. 20ನೇ ತಾರೀಕು ಮಾರ್ನಿಂಗ್ ಶೋ ಆಗೋವರೆಗೂ 99% ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ 200% ಉಲ್ಟಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅದಂತೂ 100%. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಸಿನಿಮಾದು ಸಾಂಗು ಆಲ್ಮೋಸ್ಟ್ ನಾನು ಎಲ್ಲ ಸಾಂಗು ನಾನು ಕೇಳಿದ್ದೀನಿ ಸರ್, ಎಕ್ಸ್ಟ್ರಾಡಿನರಿ ಇದೆ. ಫಸ್ಟು ನಾನು KP ಶ್ರೀಕಾಂತ್ ಅವ್ರು ನನಗೆ ಹೇಳಿದ್ರು, ಜಗದೀಶ್ ನೋಡ್ರಿ ಎಲ್ಲ ಸಾಂಗು ಕೇಳಿದ್ದಾರೆ ಆಲ್ರೆಡಿ, ಅವ್ರಿಗೆ ಪಕ್ಕ ಗೊತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಹೇಳಿದೆ, ಆ ಟ್ರೋಲ್ ಸಾಂಗು ಮೆಗಾ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ವಿಜಯ್ ಸರ್ದು ಒಂದು ಪ್ರಾಜೆಕ್ಟು ಮಾತಾಡೋಕ್ಕೆ ಅಜಿನೀಸ್ ಹತ್ರ ಹೋಗಿದ್ದಾಗ ನಾನು ಫೋರ್ಸ್ಫುಲಿ ಕೇಳಿಸಿದ್ದು ಅದನ್ನು ಆವಾಗ. ಬಟ್ ನೆಕ್ಸ್ಟ್ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಅದಿರಲಿ ಸರ್, ಇದೆಲ್ಲ ಹೇಳ್ಬೋದು, ತೊಂದರೆ ಇಲ್ಲ. ಬಟ್ ಸಿನಿಮಾ ಬಗ್ಗೆ ಸರ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ಗಿದೆ. ನಾವು ಡೈಲಿ ಸುಪ್ರೀತ್ ಅವರು ನಾವು ಡೈಲಿ ಗಾಂಧಿನಗರದವ್ರು ಅದೇ ಮಾತಾಡ್ತಿರ್ತೀವಿ. ಬುಕಿಂಗ್ ಕೂಡ ಓಪನ್ ಆಗಿದೆ ಮೇಡಮ್. ಈಗ ಜಸ್ಟ್ ಒಂದು 3 ಅವರ್ಸ್ ಬುಕಿಂಗ್ಸ್ ಆಗ್ತಾ ಇದೆ. ಎಕ್ಸ್ಟ್ರಾರ್ಡಿನರಿ ಬುಕಿಂಗ್ಸ್ ಸರ್ ಈ ವರ್ಷ. ಈ ವರ್ಷ ಸೂಪರ್ ಹಿಟ್ ಪಿಕ್ಚರ್ ನಿಮ್ಮದೇ ಸರ್, UI ಸರ್ ಈ ವರ್ಷ ಸರ್. ಈ ವರ್ಷ ಅಂತ ಅಂದರೆ ಫಸ್ಟ್ ಹಾಫ್ ಎಲ್ಲ ನಿಮಗೂ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಅಷ್ಟು ಚೆನ್ನಾಗಿರಲಿಲ್ಲ ಕನ್ನಡಗೆ. ಸ್ಟಾರ್ಟಿಂಗ್ ಫ್ರಮ್ ಅವರ್ ಭೀಮಾ, ನಮ್ಮ ವಿಜಯ್ ಸರ್ ಮೂವಿಯಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಕೃಷ್ಣ ಪ್ರಣಯ ಸಖಿ, ಭೈರತಿ ರಣಗಲ್ ಒಂದು ಮೆಗಾ ಹಿಟ್ ಆಯಿತು. ಅಲ್ಲಿಂದ ಬಂದು ಬಗೀರ ಒಂದಾಯಿತು. ಹಿಂಗೆ ಈ ಆದಿ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ಅದು UI ಅದು ನೆಕ್ಸ್ಟ್ ಲೆವೆಲ್ ಗೋಲಿ ಆಮೇಲೆ ಇದೆ. ಅದರಲ್ಲೂ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಇವು 4 ನಮ್ಮ ಕನ್ನಡಕ್ಕೆ ಅದು. ಇದೊಂದು ಈಗ ಆಂಧ್ರದಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸರ್, ಆಂಧ್ರದಲ್ಲೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಬುಕಿಂಗ್ಸ್ ಅಂತೂ ಸರ್ ಆಲ್ಮೋಸ್ಟ್ ಈಗ ಓಪನ್ ಆಗಿದೆ 3 ಅವರ್ಸ್ಗೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಹೌಸ್ಫುಲ್ ಇದೆ. 8 ಕಡೆ ಬೆಂಗಳೂರು 8 ಕಡೆ ಓಪನ್ ಆಗಿದೆ, 8 ಕಡೆನೂ ಫುಲ್ ಆಗಿದೆ. ಮೈಸೂರು DRC ಓಪನ್ ಆಗಿದೆ ಜಸ್ಟ್ ವಿತಿನ್ ಎ 1 ಅವರ್. ಮೇಡಮ್ ಹೇಳಿದ್ರು ವಿತಿನ್ ಎ 1 ಅವರ್ ಹೈಯೆಸ್ಟ್ ಫಾಸ್ಟ್ ಫಿಲ್ಲಿಂಗ್ ಆಗಿ ಆಲ್ಮೋಸ್ಟ್ 2 ಶೋಸ್ ಫುಲ್ ಆಗಿದೆ. 4 ಶೋಸ್ ಫುಲ್ ಆಗಿ ಅಗೇನ್ 3 ಶೋಸ್ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ಗೆ, ಶ್ರೀಕಾಂತ್ ಸರ್ ನಿಮಗೆ, ವೇಲು ಸರ್ ನಿಮಗೆ, ಮನೋಹರ್ ಸರ್, ನವೀನ್ ಸರ್ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋ ಧನಂಜಯ್ ಸರ್, ವಿಜಯ್ ಸರ್, ಅಣ್ಣ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು. ಮುಂಚೆನೆ ನಾವು ಟಿಕೆಟ್ ಬುಕ್ ಮೈ ಶೋ ಓಪನ್ ಮಾಡಿದ ಆಮೇಲೆ ಈ ತರ ಫೀಲ್. ಇನ್ನೊಂದು ನಮ್ಮ ಕನ್ನಡದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಬಟ್ ಏನು ಅಂತಂದರೆ ಫ್ಯಾಕ್ಟ್ ಬಗ್ಗೆ ಬಂದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಆನ್ಲೈನ್ ಬುಕಿಂಗ್ ಕಮ್ಮಿ ಬರುತ್ತೆ. ಬಟ್ ಅಂದರೆ ಆಫ್ಲೈನ್ ಬುಕಿಂಗ್ ಜಾಸ್ತಿ ಇರುತ್ತೆ. ಅಂದರೆ ಆಫ್ಲೈನ್ ಅಂದರೆ ನಾವು ಟಿಕೆಟ್ನ ಅಲ್ಲಿ ತಗೊಂಡು ನೋಡೋಂಥದ್ದು ಅದು ಜಾಸ್ತಿ ಇರುತ್ತೆ. ಈಗ ನಮ್ಮ ಈಗ ರೀಸೆಂಟಾಗಿ ನಾನು ಭೈರತಿ ರಣಗಲ್ ರಿಲೀಸ್ ಮಾಡಿದೆ. ಭೈರತಿ ರಣಗಲ್ಲು ಅದೆಷ್ಟು ಸೋ ಫುಲ್ ಆಯಿತು ಅಂತಂದರೆ ನಮಗೆ ಗೊತ್ತಿದೆ ಅದು. ಬಟ್ ಅದಕ್ಕೆ ಆನ್ಲೈನ್ ಮೂವ್ಮೆಂಟ್ ಕಮ್ಮಿ ಇತ್ತು ಎಲ್ಲ ಸಿನಿಮಾಗಳು ಹಂಗೆ. ಬಟ್ ನಮ್ಮ UIಗೆ ಆನ್ಲೈನ್ ಮೂವ್ಮೆಂಟು ತುಂಬ ಚೆನ್ನಾಗಿದೆ. ಅದೊಂದು ಪಾಸಿಟಿವ್ ಸೈನು ಸರ್. ಇದೊಂದು ಮುನ್ಸೂಚನೆ ಇದು ಅಂತ ಹೇಳ್ಬೋದು ಇದಕ್ಕೆ. ಬಟ್ 5ನೇ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗಲೇಬೇಕಿದು. 6ನೇ ಸಿನಿಮಾ ನಮ್ಮ ಕಾರ್ತಿಕ್ ಅವ್ರದ್ದು ಮ್ಯಾಕ್ಸ್ ಹಿಟ್ ಆಗಲಿ. ಡಿಸೆಂಬರ್ ಮಂತ್ ಮಾತ್ರ ಲಕ್ಕಿ ಆಗ್ದೇ ಎಲ್ಲ ವರ್ಷದಲ್ಲಿ ಎಲ್ಲ ಸಿನಿಮಾಗಳು ಹಿಟ್ ಆಗಲಿ ಅಂತ ಹೇಳ್ತಾ, UIಗೆ ಮತ್ತೊಮ್ಮೆ ದೊಡ್ಡ ಮಟ್ಟದ ನಿರೀಕ್ಷೆ. ಯಾಕೆಂದರೆ ಹೈ ಬಜೆಟ್ ಮೂವಿ ಇದು, ನನಗೆ ಗೊತ್ತಿರೋ ಥರ. ಒಳ್ಳೇದಾಗಲಿ ಸರ್, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿಶ್ ಯು ಬೆಸ್ಟ್ ಆಫ್ ಲಕ್ ಟು ದ ಎಂಟೈರ್ UI ಟೀಮ್. ಸೂಪರ್. ಅವ್ರ ಸಾಂಗ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದ ತಕ್ಷಣನೇ ಸೂಪರ್ ಡೂಪರ್ ಹಿಟ್ ಆಗಿದೆ. ಇನ್ನು ಸಿನಿಮಾ ಬಗ್ಗೆ ನಾವು ಕೇಳಕ್ಕಾಗತ್ತೆ ಚಾನ್ಸ್ ಇಲ್ಲ. ಯಾರು ಸರ್? ಅಜನೀಶ್ ಅವ್ರಿಗೆ ಬೈಯಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಇಲ್ಲ ಸರ್ ಬೈಯಲ್ಲ. ಯಾಕಂದ್ರೆ ಇನ್ನು 4 ದಿನ ಇರ್ಬೇಕಾರೆ ನಮಗೂ ಏನೋ ಒಂದು ಕಂಟೆಂಟ್ ಬೇಕಲ್ಲ ಸರ್. ಆ ಕಡೆಯಿಂದ ಕಂಟೆಂಟ್ ಕೊಡಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ನೀವೇ ಕೊಡಬೇಕು ನಮಗೆ ಕಂಟೆಂಟು. ಮೆಗಾ ಹಿಟ್ ಸಾಂಗ್ಗಳು ನಾನು ಕೇಳಿದ್ದೀನಿ ಸರ್. ಇವ್ರು ಇನ್ನೂ ಜಾಸ್ತಿ ಸರ್, ನೀವೇ ನಮ್ಮ ಬ್ರೈನ್ ಗುಳ ಬಿಡ್ತಿರು, ನಮ್ಗೆ ಇನ್ನೂ ಜಾಸ್ತಿ ಗುಳ ಬಿಡ್ತಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಸಿನಿಮಾಗೆ ಬರ್ರಿ. ಈ ಸಿನಿಮಾಗೆ ಮಾತ್ರ ನಾವೆಲ್ಲ ಆಗ್ತೀರಿ ಹೇಳ್ತೀವಿ ಎಕ್ಸ್ಪೆಕ್ಟೇಷನ್. ಅದೇ ಹಂಗಂದ್ರೆ ಅಭಿಮಾನಿಗಳ ಕೋರಿಕೆ ಮೇರೆಗೆ ಜಗದೀಶ್ ಸರ್ ಅವರು 1-2 ಸಾಲ ಹಾಡಾಡ್ತಾರೆ ಈಗ. ಬೇಡ ಅದನ್ನ ನೀವು ಆನ್ ಸ್ಕ್ರೀನ್ ಎಲ್ಲ ಕೇಳಬೇಕು ಅದನ್ನ. ಬಟ್ ತುಂಬ ಚೆನ್ನಾಗಿರೋದು ಸಾಂಗ್ಗಳು ಸರ್. ಇದು ಹೆಂಗಂದ್ರೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಡ ಅಂತ ಕರ್ಕೊಂಡ್ಬರ್ತಿದ್ದೀರಾ. ಹಾಗೆ ಬಿಡಿ ಸರ್, ಇಷ್ಟು ವರ್ಷ ಕಾದಿದ್ದೀವಂತೆ. ಈ 4 ದಿನ ನಾವು ಕಾಯಲ್ವಾ ಉಪ್ಪಿ ಸರ್ ಸಿನಿಮಾಗೆ ಅವ್ರ ಹಾಡುಗಳಿಗೆ ನಾವು ಕಾಯ್ತೀವಿ. ಈ 4 ದಿನದಲ್ಲಿ ಆ ಮೆಗಾ ಹಿಟ್ ಏನೇನು ವಿಷಯಗಳು ಸರ್ ಹೇಳಿದ್ರು ಅದನ್ನೆಲ್ಲ ನಾವು ಪರದೆ ಮೇಲೆ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಎಲ್ಲ ಬಾಂಧವ್ಯ ನೋಡ್ಬೇಕಾದ್ರೆ ಒಂದು ಅನ್ಸಿದೆ ಏನಂದರೆ, ಪ್ರತಿಯೊಬ್ಬರು ಇಷ್ಟಪಡ್ತಾ ಇದ್ದಾರೆ UI ಗೆಲ್ಬೇಕು, ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ. ಇದು ನಮ್ಮ ಕನ್ನಡ ಚಲನಚಿತ್ರರಂಗ. ಈ ಒಗ್ಗಟ್ಟನ್ನ ನಾವು ಸಂಭ್ರಮಿಸಬೇಕು. ಸೂಪರ್. ಥ್ಯಾಂಕ್ ಯು ಆಲ್ ಪ್ರೊಡ್ಯೂಸರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ,
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.